ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಹೈಪ್ ಕೂಡ ಕೊಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೈಪ್ ಎಲ್ಲಿರುತ್ತೆ ಅಂತಂದ್ರೆ ಕೆಳಗೆ ಬಟನ್ ಇದೆಯಲ್ಲ, ಅಲ್ಲಿ ಕಮೆಂಟ್ ಆ ಥರ ಹೈಪ್ ಕೂಡ ಇರುತ್ತೆ. ಪ್ಲೀಸ್ ಹೈಪ್ ಕೊಡಿ. ಹೈಪ್ ಕೊಡೋದ್ರಿಂದ ನನ್ನ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ, ಅದರಿಂದ ನಂಗೆ ಹೆಲ್ಪ್ ಆಗುತ್ತೆ. ಅಮ್ಮ, ಚಾ ತಗೊಂಡ್ ಬಾ ಬೇಗ. ಅಮ್ಮ, ನಂಗೂ ಬೋರ್ಮಿಟ. ಯಾಕೆ ಮಿಂಚು ಆಚ ಕಡೆ ಹೊಳ್ಕೊಂತಿದ್ಯಾ? ಯಾಕಿಲ್ಲ, ಯಾಕೋ ವಾಸು ಸರಿ ಇಲ್ಲ ಅದಕ್ಕೆ. ಓ ಹೌದಾ. ಮತ್ತೆ ಗೊತ್ತಾಯ್ತಾ ಅಜ್ಜಿ ಸರ ಯಾರು ಕಳ್ಳತನ ಮಾಡಿದಾರಂತ? ಅಜ್ಜಿ ಸರನಾ? ನನ್ಗೇನ್ ಗೊತ್ತು, ನನ್ಗೇನ್ ಗೊತ್ತಿಲ್ಲಪ್ಪ. ಹೋಗ್ಲಿ ತಗೊಳ್ಳು ಸಾಕು. ಏನು ಇವತ್ತೆಲ್ಲಿ ಇಲ್ಲ ಹೊರಗಡೆ? ಇವತ್ತು ಸಂಡೇ, ಮನೇಲಿ ಆರಾಮ ಇರ್ತೀನಿ. ಮತ್ತೆ ಮ್ಯಾಥ್ಸ್ ಹೆಂಗ್ ನಡೀತಿ? ಚೆನ್ನಾಗಿ ನಡೀತಿ. ಹೌದು, ಮೊದ್ಲೆಲ್ಲ ಗೌರಿ ಅತ್ತಿಗೆ ಕಡೆ ಕೇಳಿಸ್ಕೊಂತಿದ್ದೆ, ಏನು ಕೇಳಿಸ್ಕೊತಿಲ್ಲ? ಅಪ್ಪಗೆ ಹೇಳಿದೇನಲ್ಲ ಟ್ಯೂಷನ್ ಹಚ್ಚಂತ. ಟ್ಯೂಷನ್ ಯಾಕೆ ಹೋಗ್ತೀಯಾ? ಮನೇಲಿ ಆರಾಮ ಅತ್ತಿಗೆ ಕಡೆನೆ ಕೇಳಿಸ್ಕೋಬಹುದು. ಏನ್ ಅವಶ್ಯಕತೆ ಇಲ್ಲ ನನ್. ಸಿಂಚು ತಗೋ. ಗುಡ್ ಮಾರ್ನಿಂಗ್ ಅತ್ತಿಗೆ. ಗುಡ್ ಮಾರ್ನಿಂಗ್ ಸಿಂಚು. ಓ, ಇವತ್ತು ಕಾಲೇಜ್ಗೆ ಹೋಗಲ್ಲ? ಅಯ್ಯೋ ಹೋಗ್ಬೇಕು ಅದಕ್ಕೆ. ಇವಾಗ ಯಾರು ಹೋಗ್ತಾರೆ? ಸ್ವಲ್ಪ ಲೇಟಾಗಿ ಹೋಗ್ತೀನಿ. ನಂದು ಇವತ್ತು ಆಫ್ಟರ್ನೂನ್ ಪ್ರಾಜೆಕ್ಟ್ ಇದೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಮಿಂಚು, ನಿಂಗೇನ್ ಬೇಕು? ಏನ್ ಬೇಡ. ಅಮ್ಮ ಇಲ್ವಾ ಒಳಗಡೆ? ಇದಾರೆ, ಒಳಗಡೆ ಇದಾರೆ. ಏನಾದ್ರು ಬೇಕಿತ್ತ? ಅಂದ್ರೆ ಅತ್ತೆ ಸ್ವಲ್ಪ ಕೆಲಸ ಮಾಡ್ತಿದ್ರು. ಅಮ್ಮಂಗೆ ಹೇಳು ನಂಗೆ ಬೋರ್ಮಿಟ ಕೊಡೋಕೆ. ನಾನೇ ತರ್ತೀನಿ ಬಿಡು. ಏನ್ ಬೇಡ ಅಮ್ಮಂಗೆ. ಅಯ್ಯೋ ಬೇಡ ಅಂತೇಳಿ ಬಿಡಿ ಅದಕ್ಕೆ. ಹೋಗೆ ನೀನು ಒಳಗಡೆ ಹೋಗು, ಅಮ್ಮನ ಕಡೆ ಇಸ್ಕೋ ಹೋಗು. ಸುಮ್ನೆ ಯಾಕೆ? ಅಮ್ಮ ತಂದು ಕೊಡ್ತಾರೆ ಬಿಡು. ಅಮ್ಮ ಬಿಸಿ ಇದಾರಂತಂದ್ರೆ ಸುಮ್ನೆ ಇರ್ಬೇಕಪ್ಪ. ನಿಂಗ್ ಬೋರ್ಮಿಟ ಅಲ್ಲ, ನಾ ತರ್ತೀನಿ ಬಿಡು. ಅದಕ್ಕೆ ಬೇಡ ಬನ್ನಿ ಮಾಡ್ಲಿ ಬಿಡು. ಮನೆ ಕೆಲಸದವಳು ಮನೆ ಕೆಲಸನೇ ಮಾಡಿದ್ರಲ್ವಾ. ನೋಡು ಈ ಸೊಕ್ಕೆಲ್ಲ ಬಿಟ್ಬಿಡು. ಅವ್ರು ಮನೆ ಕೆಲಸದವ್ರಲ್ಲ, ಅವರು ಕೆಲಸ ಮಾಡ್ತಾರೆ. ಆದ್ರೆ ಮನೆ ಕೆಲಸದವ್ರು ಅಂತ ಅನ್ಕೋಬೇಡ. ಈಗ ಮಮ್ಮಿನ ಕೆಲಸ ಮಾಡ್ತಾರೆ, ಹಂಗಂತ ಅಮ್ಮಮ್ಮನು ಮನೆ ಕೆಲಸದವಳ? ಮೊದ್ಲು ಗೌರಿ ಏನ್ ಮಾಡ್ತಿದ್ಲು? ಮನೆ ಕೆಲಸನೇ ಮಾಡ್ತಿದ್ಲು ತಾನೆ. ಮತ್ತೆ ನೀವು ಹೊಸ್ತಾಗಿ ನೀ ಯಾಕೋ ತುಂಬಾ ಅತಿ ಆಡ್ತಿದ್ಯಾ ಅನ್ಸ್ತಿದೆ. ತಗೋ ಮಿಂಚು. ಅದಕ್ಕೆ ಕುತ್ಕೊಬೇಡಿ, ನಾನು ನಿಮ್ ಜೋಡಿ ಮಾತಾಡ್ಬೇಕು. ಕೆಲಸ ಇದೆ ಸಿಂಚು. ಅಯ್ಯೋ ಏನಾಗಲ್ಲ ಬಾ ಅದಕ್ಕೆ. ಅಯ್ಯೋ ಅದಕ್ಕೆ ಮೇಲೆ ಕುತ್ಕೊಳ್ಳಿ ಹೇಳ್ತೀನಿ. ಇರ್ಲಿ ಬಿಡು, ಇಲ್ಲೇ ಕೂತಿರ್ತೀನಿ. ಬೇಡ, ನೀವು ನನ್ನ ಪಕ್ಕದಲ್ಲಿ ಕುತ್ಕೊಳ್ಳಿ ಹೇಳ್ತೀನಿ. ಇವಾಗ ಸರಿ ಹೋಯ್ತು. ಹೌದು, ಅಣ್ಣ ನಿನ್ನೆ ನಿಮ್ ಜೋಡಿ ಮಾತಾಡಿದ್ನ? ಮಾತಾಡಿದ, ಸ್ವಲ್ಪನೇ ಮಾತಾಡಿದ. ಅಲ್ಲ, ನಿಮ್ಗೆ ಬೇಜಾರಾಗಲ್ವಾ? ಎಷ್ಟು ಕೆಲಸ ಮಾಡ್ತೀರಾ ಬೆಳಗ್ಗೆಯಿಂದ ಸಾಯಂಕಾಲ ತನ? ಅಲ್ಲ, ರಾತ್ರಿ ಲೇಟಾಗಿ ಮಲ್ಕೊಂಡಿದ್ರ, ಬೆಳಗ್ಗೆ ನೋಡಿದ್ರೆ 4 ಗಂಟೆ ಅಂದ್ರೆ ಎದ್ದು ಕುಂತ್ಬಿಟ್ಟಿದ್ರಾ? ಕೆಲಸ ಬಾಳ ಇತ್ತಲ್ಲ ಅದಕ್ಕೆ. ಅಯ್ಯೋ ಅದಕ್ಕೆ ನಮ್ಮನೆಗೆ ಕೆಂಚಮ್ಮ ಅಂತ ಕೆಲಸಗಳು ಬರ್ತಾಳೆ, ನೀವೇನ್ ಚಿಂತೆ ಮಾಡಬೇಡಿ. ಅಮ್ಮ ಹೇಳಿ. ಬೇಡ ಸಿಂಚು, ನಮ್ಮನೆ ಕೆಲಸ ಮಾಡೋದಕ್ಕೆ ಮತ್ತೆ ಯಾಕೆ ಆಳು? ನಾನಿದ್ದೀನಲ್ಲ, ನಾ ಎಲ್ಲ ನಿಭಾಯಿಸ್ತೀನಿ. ಅದು ಅಲ್ಲದೆ ತುಂಗಾ ಅತ್ತೆನೂ ಕೂಡ ಎಷ್ಟು ಎಲ್ಲ ಹೆಲ್ಪ್ ಮಾಡ್ತಾರೆ. ಆಮೇಲೆ ಅವ್ರ ಪಾಪ ಎಲ್ಲ ಒಬ್ರೇ ಮಾಡ್ಕೊಂಡು ಹೋಗ್ತಾರೆ. ಮೊದ್ಲೇ ಬೆನ್ನು ಅಂತಾರೆ. ಹೌದು, ಬೆನ್ನು ಪಾಪ ಅಮ್ಮಂಗೆ. ಗೌರಿ ಬಾಮ್ಮ ಇಲ್ಲಿ. ಬಂದೆ ಅತ್ತೆ. ಎಷ್ಟು ಕೆಲಸ ಮಾಡ್ತಾರೆ, ಬೇಜಾರಾಗಲ್ಲ ನೋಡಿ ಇವ್ರಿಗೆ. ನೀನ್ ಯಾವಾಗ ಹೋಗ್ತಿದ್ಯಾ ಕಾಲೇಜ್ಗೆ? ಇವಾಗ ಹೋಗ್ತೀನಿ, ಬರ್ತೀಯಾ? ಆಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ. ಯಾಕೆ ನಿನ್ ಲಘು ಇತ್ತು, ಸ್ವಲ್ಪ ಲೇಟ್ ಇದೆ ಇವತ್ತು. ಇವಳು ಅಜ್ಜಿ ಬಂಗಾರ ಕೇಳಿದ ತಕ್ಷಣ ಮುಖ ತಂಪಾಗುತ್ತೆ. ಏನಂತ ಗೊತ್ತಾಗ್ತಿಲ್ಲ, ನೋಡೋಣ. ಬೆಳಗ್ಗೆ ಚಾ ಕುಡ್ದಿಲ್ಲ ತುಂಗ, ಎಲ್ಲಿ ಹೋಗಿದ್ದಾಳೇನು? ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ನಾಳೆ ಅಮಾಸೆ. ಆಷಾಢ ಅಮಾಸೆಗೆ ಹೋದ್ರೆ ಚಲೋ ಅಂತಾರೆ, ಹೋಗಿ ಬರೋಣ ಏನ? ಸರಿ ಅತ್ತೆ. ಹೇಳಿದ್ಯಾ ತುಂಗಗೆ? ಹೇಳ್ಬೇಕು ಅವಳಿಗೆ. ತುಂಗ ನೀರ್ ತಗೊಂಡ್ ಬಾ. ನಂಗೂ ತುಂಗ. ಅಜ್ಜಿ ನೀರ್ ಅಲ್ಲಿಟ್ಟು ಅಜ್ಜಿ. ಹಾಗೆ ಮಾತ್ರೆ ಕೂಡ ಇಡ್ತೀನಿ ನೋಡಿ. ಏನ್ ಹೇಳು, ತುಂಗನ್ ಕರೆದ್ರೆ ತಾನೇ ಓಡಿ ಬರ್ತಾಳೆ ಜಿಕ್ಕೊಂಡು. ಆದ್ರೆ ಎಲ್ಲ ಕೆಲಸ ಎಷ್ಟು ಅಚ್ಚುನಿಟ್ಟಾಗಿ ಮಾಡ್ತಿದ್ದಾಳೆ. ಮೊದ್ಲು ಕೆಲಸ ತೊಡಾಕಿದ್ದಾಗ ಬರೀ ಒಂದ್ ಸ್ವಲ್ಪ ಕೆಲಸ ಅಷ್ಟೇ ಮಾಡ್ತಿದ್ಲು. ಈಗ ಎಲ್ಲರೂ ಯಾರ್ಯಾರಿಗೆ ಏನೇನ್ ಬೇಕು ಎಂತ ಎಲ್ಲ ತಿಳ್ಕೊಂಡ್ಬಿಟ್ಟಾಳ. ತಿಳ್ಕೊಳ್ಳಾರ್ದ ಏನ್ ಮಾಡ್ತಾಳೆ? ಈ ಮನೆ ಸೊಸೆ ಆಗ್ಬೇಕಂತಾನೆ ಮಾಡಿದ್ದಾಳೆ ಅನ್ಸುತ್ತೆ ಎಲ್ಲ. ಈಗ ಎಲ್ಲಾರನ್ನು ತಿಳ್ಕೊಂಡು ಎಲ್ಲಾರನ್ನು ಇಂಪ್ರೆಸ್ ಮಾಡ್ಬೇಕಲ್ಲ. ನಂಗ್ಯಾಕೋ ಹಂಗ ಅನ್ಸಲ್ಲ ಅನ್ಸುತ್ತೆ. ಟೀ ತಗೊಳ್ಳಿ ಅತ್ತೆ. ನಾನು ಅತ್ತೆ ಅಂತ ಕರಿಬೇಡ. ಸರಿ ಅಮ್ಮವ್ರಿ, ಟೀ ತಗೋ. ಅತ್ತೆ ಕರೆದ್ರಾ? ನನ್ ಗುಳಿಗಿ ಮತ್ತೆ ನೀರ್ ತಗೊಂಡ್ಬೇಕಾದ್ರೆ ತಂದ್ ಕೊಟ್ಲು. ಆಶಾ ನೆನ್ಪೈತಲ್ಲ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ಆಷಾಢದ ದಿನ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂತ ಹೇಳಿದ್ನ. ಅತ್ತೆ ಹೋಗೋಣ. ಹಾಗೆ ಗಂಡ ಈಗ ಮದ್ವೆ ಆದಾರ್ನು ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಕರ್ಕೊಂಡು ಹೋಗೋಣ. ಅದು ಈ ಆಷಾಢ ಮುಗಿದ್ಮೇಲೆ ಒಂದ್ ಸ್ಮಾಲ್ ಫಂಕ್ಷನ್ ಇಟ್ಕೋಬೇಕಂತ ಮಾಡೀನಿ. ಇವ್ರಿಬ್ಬರನ್ನು 4 ಜನಕ್ಕ ಪರಿಚಯ ಮಾಡ್ಬೇಕಂತ. ಅದೇನು ಅವಶ್ಯಕತೆ ಇಲ್ಲ, ನೋಡೋಣ ತಗೋ. ಸರಿ, ದೇವಸ್ಥಾನಕ್ಕಾದ್ರೂ ಹೂ ಅಂದ್ರಲ್ಲ, ಸಾಕು ಬಿಡಿ. ನಂಗೆ ಯಾಕೋ ಇದು ಯಾವ್ದು ಸರಿ ಕಾಣ್ತಿಲ್ಲ ಅನಿಸ್ತಿದೆ. ಯಾವ್ದು? ನೀವ್ ಯಾಕೆ ಅವಳನ್ನ ಹೂ ಅಂದ್ರಿ ಬರೋದಕ್ಕೆ? ಇವಾಗ ನಾ ಹೂ ಅನ್ಲಿಕ್ಕಂತಂದ್ರೆ ತುಂಗ ಸುಮ್ನೆ ವಾದಕ್ಕೆ ನಿಂದಿರ್ತಾಳೆ. ನಂಗೆ ಬೆಳಿಗ್ಗೆ ವಾದ ಮಾಡಕ್ಕಾಗಲ್ಲ. ನಾನು ಇವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಾನು ಬರ್ಲಾ ಮಾವನ ಹತ್ರ? ಏನ್ ಬೇಡ, ನಾ ಹೋಗಿ ಬರ್ತೀನಿ. ಏನ್ರಾ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರ. ಏನಿಲ್ಲ, ಸುಮ್ಮನೆ ನಿಂತಿದ್ದೆ. ಏನೋ ಗೌರಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿಂಗೆ ಬೇರೆ ಕೆಲಸ ಇಲ್ಲ, ಅಕ್ಕಿ ಬಗ್ಗೆ ನಾನು ಯೋಚನೆ ಮಾಡ್ಲಿ? ಬರೀ ಇಂಥದ್ದೇ ನಿಂದು. ಆದ್ರೆ ಅಣ್ಣ, ಅದೇಂಗೆ ಈ ಮೊದ್ಲು ಮನೇಲೇ ಇರ್ತಿದ್ದಿಲ್ಲ, ಇವಾಗ ಮನೇಲೇ ಇರ್ತಿದ್ಯಾ? ಅಂತೂ ಇಂತೂ ಮದುವೆ ಆದ್ಮೇಲೆ ಚೇಂಜ್ ಆಗಿದ್ಯಾ ಬಿಡು. ಹಾಗೇನಿಲ್ಲ. ಹೌದು, ಫ್ಯಾಕ್ಟ್ರಿದ್ ಏನಾಗ್ತದು? ಸುಟ್ಟಿದ್ದು ಯಾರಾದ್ರೂ ಗೊತ್ತಾ? ಒಬ್ಬರ ಮೇಲೆ ಅನುಮಾನ ಬಂದಿದೆ, ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ, ನೋಡ್ಬೇಕು. ಫೈಲ್ ಕೂಡ ಸುಟ್ಟು ಬಿಟ್ಟಿದೆ. ಅದ್ ಹೇಗೆ ಸಡನ್ ಆಗಿ ಆಯ್ತು? ನನ್ಗೇನ್ ಅನಿಸ್ತಿದೆ ಅಂದ್ರೆ, ನಾವು ಸ್ಕೂಲ್ದೆಲ್ಲ ಎನ್ಕ್ವೈರಿ ಮಾಡಿದ್ವಿ, ಅಲ್ಲಿ ದುಡ್ಡಿಂದ ವೇರಿಯೇಷನ್ ಆಯ್ತು. ಹಂಗೆ ನಾವು ಫ್ಯಾಕ್ಟ್ರಿ ಕೈ ಹಾಕೋಣ ಅನ್ಕೊಂಡ್ವಿ, ಅಷ್ಟೊಳಗೆ ಹಿಂಗಾಯ್ತು. ಸ್ಕೂಲ್ ಯಾರು ಅಂತ ಸಿಕ್ಕಾಕೊಂಡ್ರ? ನನಗೂ ಅವ್ರು ಒಬ್ಬರ ಮೇಲೆ ಅನುಮಾನ ಇದೆ, ಬಟ್ ಇನ್ನೂ ಆದ್ರೂ ಅದ್ರ ಬಗ್ಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ನನಗೂ. ನಾನು ವೇಟ್ ಮಾಡ್ತಿದ್ದೀನಿ. ಅನುಮಾನ ಇದೆ ಅಂತಂದ್ರೆ ಸಡನ್ ಆಗಿ ಯಾರನ್ನು
ಸಂಶಯ ಪಡಕ್ಕಾಗಲ್ಲ ಅದಕ್ಕೆ. ನೀ ಹೇಳೋದು ಸರಿ. ಬರ್ತೀನ ಫ್ಯಾಕ್ಟ್ರಿಗೆ? ಹಾ ನೀ ಹೋಗಿರು, ನಾನು ಬರ್ತೀನಿ. ಹಲೋ. ಹಾ ಬೇಬಿ, ಹೇಗಿದೆ ಅಮೆರಿಕ? ಚೆನ್ನಾಗಿದೆಯಾ? ನೀವು ಅಪ್ಪ ಅಮ್ಮನ ಬಂದಿದ್ರಾ ಏನಿಲ್ವಾ? ಬೇಬಿ ನೀ ಯಾವಾಗ ಬರ್ತೀಯಾ? ಐ ಆಮ್ ವೇಟಿಂಗ್ ಫಾರ್ ಯು ಫಾರ್ ಅ ಲಾಂಗ್ ಟೈಮ್. ಹಾ ಬೇಬಿ, ಸ್ವಲ್ಪ ಫ್ಯಾಕ್ಟ್ರಿ ಕೆಲಸ ಇದೆ, ಬರ್ತೀನಿ. ನಿಂದು ಎಜುಕೇಶನ್ ಮುಗಿಸ್ಕೊಂಡ್ಬಿಡು, ಆಗುತ್ತಲ್ಲ ಇನ್ನೊಂದು ವರ್ಷದೊಳಗೆ ಎಲ್ಲ ಮುಗಿಯುತ್ತೆ. ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಮಿಬ್ರು ಮದುವೆ, ಓಕೆ? ಡೋಂಟ್ ವರಿ. ಬೇಬಿ ನಂಗೆ ಮದುವೆ ಬಗ್ಗೆ ಚಿಂತೆ ಇಲ್ಲ. ನೀನನ್ನ ನೋಡ್ಲಾರ್ದೆ ಇರೋದಕ್ಕಾಗ್ತಿಲ್ಲ ನಂಗೆ ಇಲ್ಲಿ. ನೀನು ಒಮ್ಮೆ ಬಂದು ಹೋಗು. ಹಾ ಬೇಬಿ, ಇವಾಗ ತಾನೇ ಹೋಗಿದ್ದಿಲ್ಲ, ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡು, ಬರ್ತೀನಿ. Baby, and my dad and mom want to meet you. When you are going to Bangalore? ಡೋಂಟ್ ವರಿ, ವೆರಿ ಸೂನ್ ಐ ವಿಲ್ ಗೋ. No, soon. Today or tomorrow you can go. ವಾಟ್ ಹ್ಯಾಪನ್? ಏನಿಲ್ಲ, ಅಪ್ಪ ಫ್ಯಾಕ್ಟ್ರಿನ ಮಾಡ್ತಿದಾರಂತೆ. ಅದನ್ನ ಯಾರಾದ್ರೂ ಒಳ್ಳೆಯವ್ರಿಗೆ ಕೊಡಬೇಕು ಅಂತ ಆಸೆ. ಅದಕ್ಕೆ ಅಪ್ಪ ಅದನ್ನ ಮಾರಿ ಎಲ್ಲ ಅಮೌಂಟು ನಿನಗೆ ಕೊಡ್ತಾರೆ. ನೀನು ಬಿಸ್ನೆಸ್ ಪ್ಲಾನ್ ಮಾಡಿದ್ದಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ. ಹಾ ಹಾ, ನಾ ಎಲ್ಲ ಮಾತಾಡ್ತೀನಿ ಬಿಡು ನಿಮ್ಮ ಅಪ್ಪ ಜೋಡಿ. ಇಷ್ಟು ಬೇಗ ಅದನ್ನ ಮಾಡೋದು ಬೇಡ. ನಾನಿವಾಗ ಬಿಸ್ನೆಸ್ ಪ್ಲಾನ್ನ ಡ್ರಾಪ್ ಮಾಡಿದ್ದೀನಿ. Why, baby? What happened? ನೋಡು, ಅದನ್ನೆಲ್ಲ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡೋ ಸಿಚುವೇಶನ್ದಾಗಿಲ್ಲ. ನಾನು ಅದನ್ನ ಬಿಸ್ನೆಸ್ ಪ್ಲಾನ್ ನೀವು ಬಂದ್ಮೇಲೆ ಎಕ್ಸಿಕ್ಯೂಟ್ ಮಾಡೋಣ, ಬೆಂಗಳೂರಲ್ಲೇ ಮಾಡೋಣ, ಓಕೆನಾ? ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಬೇಕು, ನಾ ಎಲ್ಲ ಮಾಡ್ತೀನಿ. ಬೇಬಿ ನಾನು ಬಂದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನೋ ಪ್ಲಾನ್ ನಂದು. ಹಾ, ಸ್ಟಾರ್ಟ್ ಮಾಡೋಣ. ನಾನಿದ್ದೀನಲ್ಲ ಈಗ. ಹೆಂಗಾದ್ರೂ ಈಗ ಸ್ಮಾಲ್ ಬಿಸ್ನೆಸ್ ಹೋಗ್ತಾ ಇದೆ, ಅದನ್ನ ದೊಡ್ಡದಾಗಿ ಮಾಡೋಣ ಅಷ್ಟೇ. ಸರಿ ಬೇಬಿ, ಐ ಮಿಸ್ ಯು ಬೇಬಿ. ಯಾ, ಮಿಸ್ ಯು. ಯಾಕೆ ಎಷ್ಟೊಂದು ಡಲ್ ಆಗಿದ್ಯಾ? ನಾ ಹೇಳೋಕ್ಕಿಂತ ಮುಂಚೆ ನೀನೇ ಹೇಳ್ತಿದ್ದೆ ಎಲ್ಲಾನು. ಸರಿ, ಮತ್ತೆ ಹಚ್ತೀನಿ. ಸುಮಾ, ಸುಮಾ ಬಾರೆ ಒಳಗಡೆ ಬಾ. ಕಾಲೇಜ್ ಬರಲ್ಲ ನೀನು? ಹಾ ಬರ್ತೀನಿ, ಒಂದ್ 2 ನಿಮಿಷ ಬಂದೆ. ಹಾ ಸರಿ, ನಾನು ಹೊರಗಡೆ ವೇಟ್ ಮಾಡ್ತಿರ್ತೀನಿ, ಬಾ ಬೇಗ ಬಾ. ಹಾ ಬಂದೆ ನಡಿ. ಅಲ್ಲ ಇಲ್ಲೇ ಒಳಗಡೆ ಕುತ್ಕೋ, ಹೊರಗಡೆ ಇರ್ತೀನಿ, ಬೇಗ ಬಾ. ರೇಖಾ ಬಂದಿದ್ಲಾ? ಇಲ್ಲ ಬಂದಿದ್ದಿಲ್ಲ. ಏನೋ ಪ್ರಾಜೆಕ್ಟ್ ಅಸೈನ್ ಮಾಡಿದಾರಂತೆ, ಗ್ರೂಪ್ ಮಾಡಿದಾರಂತೆ 4 ಜನದ್ದು. ಹೌದಾ? ನಂದು ಯಾರ ಜೋಡಿ ಬಂದಿದೆ? ಅದು ಯಾರೋ ಹೊಸದಾಗಿ ಬಂದಿದ್ದಾಳೆ ನೋಡು. ಯಾರವಳು? ಅವಳ ಹೆಸರು ನೆನಪಾಗ್ತಿಲ್ಲ ನೋಡು. ಮೊನ್ನೆ ಟಾಪರ್ ಆದ್ಲಲ್ಲ. ಓ ಓಕೆ ಓಕೆ, ಅವಳ ಜೋಡಿನಾ? ಅಯ್ಯೋ ಶಿಟ್, ಅವಳ ಜೋಡಿ ಯಾಕೆ ಬಂದ್ ನಂದು? ಇನ್ನೊಂದು ವಿಷಯ ಗೊತ್ತಾ, ಸಂಗಮೇಶದು ನಿನ್ ಜೋಡಿ ಬಂದಿದೆ. ಓ ಮೈ ಗಾಡ್, ಮುಗಿತ್ ನನ್ ಕತೆ. ನಾನು ಇವ್ರ ಜೋಡಿ ಪ್ರಾಜೆಕ್ಟ್ ಮಾಡೋದ್ಲೆ ಸತ್ತೇ ಹೋಗ್ತೀನಿ. ಮತ್ತೆ ಇವಾಗ ಏನ್ ಮಾಡ್ತೀಯಾ? ಆಮೇಲೆ ಇವತ್ತು ಆಪ್ಷನ್ ಕೊಟ್ಟಿದ್ದಾರೆ, ನೀವ್ ಯಾರನ್ನಾದ್ರೂ ಚೇಂಜ್ ಮಾಡ್ಬೋದು, ಒಬ್ಬರನ್ನ. ಪಕ್ಕಾ ಚೇಂಜ್ ಮಾಡ್ತೀನಿ. ಸರಿ ಬೇಗ ಬಾ. ಇವನ್ ಜೋಡಿ ಬಂದಿದ್ಯಾ? ಹೋಗಿ ಹೋಗಿ, ನೀವ್ ಹೇಳೇ ಇಲ್ಲ ನೋಡು ನನಗೆ. ಎಲ್ಲಿ ಹೋಗಿದ್ದಾನೆ ಇವನು? ಏನು ನನ್ಗೋಸ್ಕರ ಕಾಯ್ತಿದ್ಯಾ ಅನ್ಸುತ್ತೆ? ನೋಡು, ನಾನು ಮಾತ್ರ ಇವತ್ತು ನೀನ್ ಕಾಲೇಜ್ ಕರ್ಕೊಂಡು ಹೋಗಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ನನ್ನೇನ್ ಕರ್ಕೊಂಡು ಹೋಗಂತ ನಾನು ನೀನ್ ಇಲ್ಲೇನ್ ಕುಂತಿಲ್ಲ. ನಾನು ನಿನ್ಗೆ, ಹೌದು ನಿಂಗೆ ಮೇಲ್ ಬಂದಿದ್ಯಾ ಕಾಲೇಜಿಂದ? ಯಾವ ಮೇಲು? ಅದೇ ಪ್ರಾಜೆಕ್ಟ್ ಡಿವೈಡ್ ಮಾಡಿದ್. ಬಂದಿದೆ. ಮತ್ತೆ ನೀ ಯಾಕೆ ಹೇಳಿಲ್ಲ ನಂಗೆ? ಏನಕ್ಕೆ ಕೇಳ್ಬೇಕು ನಾನು ನಿನ್ಗೆ? ಆ ಲಿಸ್ಟ್ ಅಲ್ಲಿ ನಾನಿದ್ದೀನಿ ಅಂತಲ್ಲ ನಿನ್ ಜೋಡಿ. ಗೊತ್ತು, ಅದಕ್ಕೆ ಪ್ರಿನ್ಸಿಪಲ್ ಮೇಲ್ ಹಾಕಿದ್ದೀನಿ, ನನಗೆ ಈ ವ್ಯಕ್ತಿ ಬೇಡ ಅಂತ. ಹಾಕಿದ್ಯಾ? ಸರಿ. ಏನಮ್ಕೋ, ನೀನೊಂದ್ ಹಾಕು. ಮೊದ್ಲು ಆ ಕೆಲಸ ಮಾಡ್ತೀನಿ, ಹೋಗಿ ಇವತ್ತು ಲೆಟರ್ ಕೊಡ್ತೀನಿ. ನಿನ್ ಜೋಡಿ ನನಗೆ ಪ್ರಾಜೆಕ್ಟ್ ಮಾಡಕ್ ಆಗಲ್ಲ. ಇಲ್ಲ, ನನಗಾಗತ್ತಂತ ಹೇಳಿದ್ನ ನಾನು, ನನ್ಗೂ ಆಗಲ್ಲ.